ನಮಸ್ಕಾರ ಫ್ರೆಂಡ್ಸ್, ಕೊನೆಗೂ ಶಿಯೋಮಿ ಅವರು ತಮ್ಮ ಹೊಸ ಶಿಯೋಮಿ 70 ಸ್ಮಾರ್ಟ್ ಫೋನ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಫ್ಲಾಗ್ಶಿಪ್ ಅಲ್ಲ, ಆದ್ರೆ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡೋಕೆ ಟ್ರೈ ಮಾಡತ್ತೆ. ಇದರಲ್ಲಿ ಲೈಕಾ ಕ್ಯಾಮ್ರಾ ಇದೆ, 50 MP ಟೆಲಿಫೋಟೋ ಕ್ಯಾಮ್ರಾ ಇದೆ, 6500 mAh ಬ್ಯಾಟರಿ ಇದೆ, ಡೈಮೆನ್ಸಿಟಿ 8500 ಅಲ್ಟ್ರಾ ಪ್ರೊಸೆಸರ್ ಕೂಡ ಸಿಗ್ತಾ ಇದೆ. ಆದ್ರೆ ಇದೆಲ್ಲ ಸ್ಪೆಸಿಫಿಕೇಶನ್ ನೋಡಿ ಎಕ್ಸೈಟ್ ಆಗೋಕೆ ಮುಂಚೆ ಒಂದು ಪ್ರಶ್ನೆ ಇದೆ. 55,000 ರೂಪಾಯಿ ಪ್ರೈಸ್ಗೆ ಶಿಯೋಮಿ 70 ನಿಜವಾಗ್ಲೂ ವರ್ತ್ ಇದೆಯಾ ಅಥವಾ ಇದೇ ಪ್ರೈಸ್ಗೆ ಬೇರೆ ಆಪ್ಷನ್ ನೋಡಬಹುದು ಬೆಟರ್ ಇದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್, ಡಿಸೈನ್, ಡಿಸ್ಪ್ಲೇ, ಕ್ಯಾಮ್ರಾ, ಪರ್ಫಾರ್ಮೆನ್ಸ್, ಬ್ಯಾಟ್ರಿ, ಸಾಫ್ಟ್ವೇರ್ ಹಾಗೂ ಪ್ರೈಸಿಂಗ್ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. ಈ ಫೋನ್ನ ಪ್ರೀ ಬುಕಿಂಗ್ ಮಾಡಬೇಕು ಅಂತಿದ್ರೆ, ಪರ್ಚೇಸ್ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ರೋ ಕನ್ನಡ. ಈ ರೀತಿಯ ಹಾನೆಸ್ಟ್ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಮೊದಲು ಈ ಬಾಕ್ಸ್ ಬಗ್ಗೆ ಮಾತಾಡೋಣ. ಬಾಕ್ಸ್ ನೋಡಿದ ತಕ್ಷಣ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಸಿಗುತ್ತೆ. ಕೋ ಇಂಜಿನಿಯರ್ ವಿತ್ ಲೈಕಾ ಬ್ರ್ಯಾಂಡಿಂಗ್ ಇದೆ, ಅಂದ್ರೆ ಕ್ಯಾಮ್ರಾ ಟ್ಯೂನಿಂಗ್ ನಲ್ಲಿ ಲೈಕಾ ಪಾರ್ಟ್ನರ್ಶಿಪ್ ಇದೆ. ಈ ಬಾಕ್ಸ್ ಒಳಗಡೆ ಏನೇನು ಸಿಗುತ್ತೆ ಅಂದ್ರೆ TPU ಬ್ಯಾಕ್ ಕವರ್ ಸಿಗುತ್ತೆ, ಟೈಪ್ A to C ಕೇಬಲ್ ಸಿಗುತ್ತೆ, 67 ವಾಟ್ಸ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್, ಡಾಕ್ಯುಮೆಂಟೇಶನ್ ಕೂಡ ಸಿಗುತ್ತೆ. ಇವತ್ತಿನ ದಿನಗಳಲ್ಲಿ ಎಲ್ಲ ಬ್ರ್ಯಾಂಡ್ನವರು ಬಾಕ್ಸ್ ಒಳಗಡೆ ಚಾರ್ಜರ್ ರಿಮೂವ್ ಮಾಡ್ತಾ ಇದ್ದಾರೆ, ಆದರೆ ಶಿಯೋಮಿ ಅವರು ಚಾರ್ಜರ್ ಕೊಡ್ತಾ ಇದ್ದಾರೆ. ಇದೊಂದು ಡೆಫಿನೆಟ್ಲಿ ಒಳ್ಳೆ ವಿಷಯ. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಕೈಯಲ್ಲಿ ಹಿಡಿದ ತಕ್ಷಣ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಇದರ ಬ್ಯಾಕ್ ಸೈಡ್ ನಲ್ಲಿ ಗ್ಲಾಸ್ ಫಿನಿಶಿಂಗ್ ಇದೆ, ಫಿಂಗರ್ ಪ್ರಿಂಟ್ ಮಾರ್ಕ್ ಜಾಸ್ತಿ ಕಾಣಿಸಲ್ಲ, ಫ್ರೇಮ್ ಪಾಲಿಕಾರ್ಬನೇಟ್ ಇದ್ರೂ ಮೆಟಲ್ ಫೀಲ್ ಕೊಡುತ್ತೆ. ಇನ್ನು ನಮ್ಮ ಹತ್ರ ವೈಲೆಟ್ ಕಲರ್ ಇದೆ. ಈ ಕಲರ್ ಆನೆಸ್ಟ್ಲಿ ತುಂಬಾ ಯೂನಿಕ್ ಆಗಿ ಕಾಣುತ್ತೆ. ಈ ಫೋನ್ ಕಾಂಪ್ಯಾಕ್ಟ್ ಅಲ್ಲ, ಆದ್ರೆ ಸೈಜ್ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಒಂದು ಬ್ಯಾಲೆನ್ಸ್ ಸೈಜ್ ಫೋನ್ ಅಂತಾನೆ ಹೇಳ್ಬೋದು. ಕೆಲವರಿಗೆ ಇದು ಒನ್ ಹ್ಯಾಂಡ್ ಫೀಲ್ ಯೂಸೇಜ್ಗೆ ಕಂಫರ್ಟಬಲ್ ಆಗಿರುತ್ತೆ. ಫೋನ್ ನೋಡೋದಕ್ಕೆ ಕ್ಲೀನ್ ಆಗಿದೆ, ಓವರ್ ಡಿಸೈನ್ ಮಾಡಿಲ್ಲ, ಗೇಮಿಂಗ್ ಫೋನ್ ತರ ಫ್ಲಾಶಿ ಲೈಟ್ ಇಲ್ಲ, ಕ್ಯಾಮ್ರಾ ಮಾಡಲ್ ಕೂಡ ತುಂಬಾ ದೊಡ್ಡದಾಗಿ ಕಾಣಿಸಲ್ಲ. ಓವರ್ ಆಲ್ ಮೆಚ್ಯೂರ್ ಆಗೋ ಪ್ರೀಮಿಯಂ ಲುಕ್ ಸ್ಮಾರ್ಟ್ ಫೋನ್ ತರ ಅನ್ಸುತ್ತೆ. ವೇಟ್ ಡಿಸ್ಟ್ರಿಬ್ಯೂಷನ್ ಕೂಡ ಚೆನ್ನಾಗಿದೆ. ಈ ಫೋನ್ ಹೆವಿ ಆಗಿಲ್ಲ, ಒಂದ್ ಕೈಯಲ್ಲಿ ಯೂಸ್ ಮಾಡ್ಬೋದು. ನಾನು ಮೊದಲೇ ಹೇಳ್ದಂಗೆ ಈ ಫೋನ್ ಕಾಂಪ್ಯಾಕ್ಟ್ ಕ್ಯಾಟಗರಿಯಲ್ಲಿ ಬರಲ್ಲ, ಆದ್ರೆ ದೊಡ್ಡ ಫೋನ್ ಕೂಡ ಅಲ್ಲ. ಇದು 6.59 ಇಂಚಸ್ ಡಿಸ್ಪ್ಲೇ ಇದ್ರೂ ಇನ್ ಆ್ಯಂಡ್ ಫೀಲ್ ಸರ್ಪ್ರೈಸಿಂಗ್ಲಿ ಕಂಫರ್ಟಬಲ್ ಆಗಿದೆ. ಈ ಫೋನ್ನ ಸೈಡ್ಸ್ ಕಂಪ್ಲೀಟ್ಲಿ ಫ್ಲಾಟ್ ಆಗಿದೆ. ಕರ್ಡ್ ಫೋನಲ್ಲಿ ಆಕ್ಸಿಡೆಂಟ್ ಟಚಸ್ ಜಾಸ್ತಿ ಆಗುತ್ತೆ. ಫ್ಲಾಟ್ ಡಿಸ್ಪ್ಲೇ ಪ್ರಾಕ್ಟಿಕಲ್ ಯೂಸ್ಗೆ ಇದು ಬೆಟರ್ ಅನ್ಸುತ್ತೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಫಿಂಗರ್ ಪ್ರಿಂಟ್ ಸ್ಪೀಡ್ ಆಗಿದೆ, ಅನ್ಲಾಕ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಆಗಲ್ಲ. ಇನ್ನು ಇದರ ಡ್ಯೂರಬಿಲಿಟಿ ಕಡೆ ಬಂದ್ರೆ ಈ ಫೋನ್ IP68 ರೇಟಿಂಗ್ ಸಿಗ್ತಾ ಇದೆ, ಅಂದ್ರೆ ಡಸ್ಟ್ ಮತ್ತು ವಾಟರ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಆದರೆ ಈ ಫೋನ್ನ ನೀರಲ್ಲಿ ಹಾಕೋಕೆ ಹೋಗ್ಬಿಡಿ, ಟೆಸ್ಟ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ವಾಟರ್ ಡ್ಯಾಮೇಜ್ ಆದರೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ, ವ್ಯಾರಂಟಿ ರಿಜೆಕ್ಟ್ ಮಾಡ್ತಾರೆ. ಓವರ್ ಆಲ್ ಹೇಳೋದಾದರೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನನ್ನ ಫಸ್ಟ್ ಇಂಪ್ರೆಷನ್ ತುಂಬ ಪಾಸಿಟಿವ್ ಆಗಿದೆ. ಫೋನ್ ಪ್ರೀಮಿಯಮ್ ಆಗಿ ಕಾಣುತ್ತೆ, ಪ್ರೀಮಿಯಂ ಫೀಲ್ ಕೊಡುತ್ತೆ, ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ. ಇನ್ನು ಈ ಪ್ರೈಸ್ ರೇಂಜ್ನಲ್ಲಿ ಶಿಯೋಮಿ ಡಿಸೈನ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಕೆಳಗಡೆ USB-C ಪೋರ್ಟ್ ಇದೆ, ಸ್ಪೀಕರ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಕೂಡ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಲೆಫ್ಟ್ ಸೈಡ್ ಮತ್ತು ಮೇಲೆಗಡೆ ಏನು ಸಿಗ್ತಾ ಇಲ್ಲ, ಆದರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಲೌಡ್ ಆಗಿದೆ, ಚೆನ್ನಾಗಿದೆ, ನೀವೇ ಕೇಳಿ. ಇನ್ನು ಈ ಫೋನಲ್ಲಿ IR ಬ್ಲಾಸ್ಟರ್ ಇದೆ. ಈ ಫೋನ್ನ ಪ್ರೈಸ್ ರೇಂಜ್ ನಲ್ಲಿ ಶಿಯೋಮಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ಈಗ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಈ ಫೋನ್ನ ಸ್ಟ್ರಾಂಗೆಸ್ಟ್ ಪಾಯಿಂಟ್ಸ್ಗಳಲ್ಲಿ ಇದೊಂದಾಗಿದೆ. 6.59 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಕಂಪ್ಲೀಟ್ಲಿ ಫ್ಲಾಟ್ ಆಗಿದೆ. ಇದು ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಆಕ್ಸಿಡೆಂಟಲ್ ಟಚಸ್ ಕೂಡ ಕಡಿಮೆ ಆಗುತ್ತೆ. 3500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಔಟ್ಡೋರ್ ವಿಸಿಬಿಲಿಟಿ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಡೈರೆಕ್ಟ್ ಸನ್ಲೈಟ್ನಲ್ಲೂ ಕೂಡ ಕಂಟೆಂಟ್ ಕ್ಲಿಯರ್ ಆಗಿ ಕಾಣುತ್ತೆ. ಬ್ಲೆಜರ್ಸ್ ಕೂಡ ತುಂಬ ಸ್ಲಿಮ್ ಆಗಿದೆ. ಡಿಸ್ಪ್ಲೇ ಕಲರ್ ಪಂಚಿಯಾಗಿ ಕಾಣುತ್ತೆ. HDR ಕಂಟೆಂಟ್ ನೋಡಿದಾಗ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲವೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದರಲ್ಲಿ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಶಿಯೋಮಿ ಈ ಬಾರಿ ಕ್ಯಾಮ್ರಾ ಮೇಲೆ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಿದೆ ಅನ್ನೋದು ಫಸ್ಟ್ ಇಂಪ್ರೆಷನ್ ಅಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಈ ಫೋನ್ ಲೈಕಾ ಜೊತೆಗೆ ಕೋ ಇಂಜಿನಿಯರ್ಡ್ ಆಗಿ ಬಂದಿದೆ. ನಾರ್ಮಲಿ ಲೈಕಾ ಬ್ರ್ಯಾಂಡಿಂಗ್ ನಮಗೆ ಶಿಯೋಮಿ ಫ್ಲಾಗ್ಶಿಪ್ ಫೋನಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾ ಇತ್ತು, ಆದರೆ ಈಗ ಶಿಯೋಮಿ 17T ಕೂಡ ಈ ಪಾರ್ಟ್ನರ್ಶಿಪ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ 50 MP ಲೈಟ್ ಫ್ಯೂಷನ್ 800 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರಲ್ಲಿ OS ಸಪೋರ್ಟ್ ಕೂಡ ಇದೆ. ಡೇ ಲೈಟ್ನಲ್ಲಿ ಫೋಟೋಸ್ ತೆಗೆದಾಗ ಡೀಟೇಲ್ಸ್ ತುಂಬ ಶಾರ್ಪ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಕಲರ್ಸ್ ಓವರ್ ಸ್ಯಾಚುರೇಟ್ ಆಗದೆ ನ್ಯಾಚುರಲ್ ಆಗಿ ಕಾಣುತ್ತೆ.
ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಸ್ಕೈ ಡೀಟೇಲ್ಸ್, ಬಿಲ್ಡಿಂಗ್ ಡೀಟೇಲ್ಸ್ ಮತ್ತು ಶಾಡೋಸ್ ಎಲ್ಲವೂ ಬ್ಯಾಲೆನ್ಸ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಲೈಕಾ ಅಥೆಟಿಕ್ ಮೋಡ್ ಮತ್ತು ಲೈಕಾ ವೈಬ್ರೇಟ್ ಮೋಡ್ ಎರಡೂ ಆಪ್ಷನ್ ಸಿಗುತ್ತೆ. ಅಥೆಟಿಕ್ ಮೋಡ್ನಲ್ಲಿ ಯೂಸ್ ಮಾಡಿದ್ರೆ ಫೋಟೋಸ್ ಜಾಸ್ತಿ ನ್ಯಾಚುರಲ್ ಮತ್ತು ಪ್ರೊಫೆಷನಲ್ ಲುಕ್ ಕೊಡುತ್ತೆ. ವೈಬ್ರೆಂಟ್ ಯೂಸ್ ಮಾಡಿದ್ರೆ ಕಲರ್ಸ್ ಪಂಚಿಯಾಗಿ ಮತ್ತು ಸೋಷಿಯಲ್ ಮೀಡಿಯಾ ರೆಡಿ ಫೋಟೋಸ್ನ ತೆಗೆಯುತ್ತೆ. ಇದರ ಜೊತೆಗೆ 50 MP ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಕೂಡ ಇದೆ. ಈ ಪ್ರೈಸಿಂಗ್ನಲ್ಲಿ ಪೆರಿಸ್ಕೋಪ್ ಕ್ಯಾಮ್ರಾ ಸಿಗೋದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇದರಲ್ಲಿ OS ಸಪೋರ್ಟ್ ಇದೆ. 5x ಆಪ್ಟಿಕಲ್ ಝೂಮ್ ಸಿಗ್ತಾ ಇದೆ. ದೂರದಲ್ಲಿರೋ ಆಬ್ಜೆಕ್ಟ್ಸ್, ಬಿಲ್ಡಿಂಗ್ಸ್ ಅಥವಾ ಸಬ್ಜೆಕ್ಟ್ಸ್ನ ಝೂಮ್ ಮಾಡಿ ಕ್ಯಾಪ್ಚರ್ ಕೂಡ ಮಾಡ್ಬೋದು. ಡೀಟೇಲ್ಸ್ ಚೆನ್ನಾಗಿ ಕಾಣುತ್ತೆ. 10x ಲಾಸ್ಲೆಸ್ ಝೂಮ್ ಕೂಡ ಸಿಗುತ್ತೆ. ನಾರ್ಮಲಿ ಝೂಮ್ ಮಾಡಿದಾಗ ಕ್ವಾಲಿಟಿ ಡ್ರಾಪ್ ಆಗುತ್ತೆ, ಆದರೆ AI ಪ್ರೊಸೆಸಿಂಗ್ ಮತ್ತು ಟೆಲಿಫೋಟೋ ಸೆನ್ಸಾರ್ ಕಾಂಬಿನೇಷನ್ ಇರೋದ್ರಿಂದ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಮ್ಯಾಕ್ಸಿಮಮ್ 120x ಝೂಮ್ ಆಪ್ಷನ್ ಕೂಡ ಇದೆ. ಪ್ರಾಕ್ಟಿಕಲ್ ಯೂಸೇಜ್ನಲ್ಲಿ 120x ಅಷ್ಟೊಂದು ಯೂಸ್ ಆಗಲ್ಲ, ಆದರೆ 5x ಮತ್ತು 10x ರೇಂಜ್ನಲ್ಲಿ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಇಂಪ್ರೆಸಿವ್ ಆಗಿದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 12 MP ಅಲ್ಟ್ರಾ ವೈಡ್ ಸೆನ್ಸರ್ ಸಿಗ್ತಾ ಇದೆ. ಲ್ಯಾಂಡ್ಸ್ಕೇಪ್ ಫೋಟೋಸ್, ಗ್ರೂಪ್ ಫೋಟೋಸ್ ಮತ್ತು ಆರ್ಕಿಟೆಕ್ಚರ್ ಫೋಟೋಸ್ ಕೂಡ ತೆಗಿಬೋದು. ಇನ್ನು ಸೆಲ್ಫಿ ಕ್ಯಾಮ್ರಾ ಕಡೆ ಬಂದರೆ 32 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಶಾರ್ಪ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಮೇಂಟೈನ್ ಆಗುತ್ತೆ. ಬ್ಯೂಟಿ ಮೋಡ್ ಆಫ್ ಮಾಡಿದ್ರೂ ಫೋಟೋಸ್ ಚೆನ್ನಾಗಿ ಕಾಣುತ್ತೆ. ಡೈನಾಮಿಕ್ ರೇಂಜ್ ಕೂಡ ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿದೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಶಿಯೋಮಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಮೇನ್ ಕ್ಯಾಮ್ರಾಯಿಂದ 4K 60 FPS ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ವಿಡಿಯೋ ಸ್ಟೆಬಿಲೇಷನ್ ಕೂಡ ಚೆನ್ನಾಗಿದೆ. ಇನ್ನು ಈ ಫೋನಲ್ಲಿ AI ಫೀಚರ್ಸ್ ಕೂಡ ಸಿಗ್ತಾ ಇದೆ. AI ಎರೇಸರ್, AI ಎಕ್ಸ್ಪ್ಯಾಂಡ್, ರಿಫ್ಲೆಕ್ಷನ್ ರಿಮೂವರ್, ಸ್ಕೈ ರಿಪ್ಲೇಸ್ಮೆಂಟ್ ಅಂತ ತುಂಬ ಫೀಚರ್ಸ್ ಇದ್ದು ಫೋಟೋಸ್ ಎಡಿಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಆಪ್ಸ್ ಬೇಕಾಗಿಲ್ಲ. ಇನ್ನು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek Dimensity 8500 ಅಲ್ಟ್ರಾ ಪ್ರೊಸೆಸರ್ ಸಿಗುತ್ತೆ. ಜೊತೆಗೆ LPDDR5X RAM ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಈ ಕಾಂಬಿನೇಷನ್ ಪರ್ಫಾರ್ಮೆನ್ಸ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತೆ. ಯಾಕಂದ್ರೆ ಪ್ರೊಸೆಸರ್ ಮಾತ್ರ ಪವರ್ಫುಲ್ ಆಗಿದ್ರೆ ಸಾಲಲ್ಲ, ಫಾಸ್ಟ್ RAM ಮತ್ತು ಫಾಸ್ಟೆಸ್ಟ್ ಸ್ಟೋರೇಜ್ ಕೂಡ ಈಕ್ವಲ್ ಇಂಪಾರ್ಟೆಂಟ್ ಕೊಡುತ್ತೆ. ಫೋನ್ ಅನ್ಲಾಕ್ ಮಾಡಿದ ತಕ್ಷಣ ಆ್ಯಪ್ಸ್ ಓಪನಿಂಗ್ ಸ್ಪೀಡ್ ಫಾಸ್ಟ್ ಆಗುತ್ತೆ. ಆ್ಯಪ್ ಸ್ವಿಚಿಂಗ್ ಕೂಡ ತುಂಬ ಫಾಸ್ಟ್ ಆಗಿದೆ. ಬ್ಯಾಕ್ಗ್ರೌಂಡ್ನಲ್ಲಿ ಆ್ಯಪ್ಸ್ ಬೇಗ ಕ್ಲೋಸ್ ಆಗಲ್ಲ. ಮಲ್ಟಿ ಟಾಸ್ಕಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು, ನಂಬರ್ ಚೆನ್ನಾಗಿದೆ. ಇನ್ನು ಗೇಮಿಂಗ್ ಬಗ್ಗೆ ಮಾತಾಡಿದ್ರೆ BGMI ಪ್ಲೇಯರ್ಸ್ಗೆ ಈ ಫೋನ್ ತುಂಬ ಇಷ್ಟ ಆಗ್ಬೋದು. BGMನಲ್ಲಿ 90 FPS ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಪ್ಲೇ ಸ್ಮೂತ್ ಆಗುತ್ತೆ. ಫ್ರೇಮ್ ಡ್ರಾಪ್ಸ್ ಜಾಸ್ತಿ ಕಾಣಿಸಲ್ಲ. ಟಚ್ ರೆಸ್ಪಾನ್ಸ್ ಕೂಡ ಫಾಸ್ಟ್ ಆಗಿದೆ. ಕಾಂಪ್ಯಾಕ್ಟ್ ಗೇಮರ್ಸ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಹೈ ಗ್ರಾಫಿಕ್ ಸೆಟ್ಟಿಂಗ್ಸ್ನಲ್ಲಿ ಕೂಡ ಗೇಮ್ ಪ್ಲೇ ಸ್ಟೇಬಲ್ ಆಗಿರುತ್ತೆ. ಜಂಕ್ಷನ್ ಇಂಪ್ಯಾಕ್ಟ್, ವೆದರಿಂಗ್ ವೇವ್ಸ್, ಆಲ್ಫಾಬೆಟ್ ಲೆಜೆಂಡ್ಸ್, BGMI, COD ಮೊಬೈಲ್ ಇಂಥ ಹೆವಿ ಗೇಮ್ಸ್ ಕೂಡ ಈ ಪ್ರೊಸೆಸರ್ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಇನ್ನು ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ Android 16 ಮತ್ತು HyperOS 3 ಅಲ್ಲಿ ಬರ್ತಾ ಇದೆ. ಶಿಯೋಮಿ ಅವರು ಇದಕ್ಕೆ 4 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ಡೆಫಿನೆಟ್ಲಿ ಅಪ್ರಿಸಿಯೇಷನ್ ಡಿಸರ್ವ್ ಮಾಡುತ್ತೆ. AI ಫೀಚರ್ಸ್ ಕೂಡ ತುಂಬ ಇದ್ದಾವೆ. ಸರ್ಕಲ್ ಟು ಸರ್ಚ್, ಗೂಗಲ್ ಜೆಮಿನಿ, AI ರೈಟಿಂಗ್, AI ಇಂಟರ್ಪ್ರೆಟರ್ ಎಲ್ಲವೂ ಸಿಗ್ತಾ ಇದೆ. ಆದರೆ ಗೂಗಲ್ ಡೈಲರ್ ಇದೆ, ಅಂದರೆ ಕಾಲ್ ರೆಕಾರ್ಡಿಂಗ್ ಮಾಡಿದಾಗ ಅನೌನ್ಸ್ಮೆಂಟ್ ಬರುತ್ತೆ. ಜೊತೆಗೆ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ ಸ್ವಲ್ಪ ಇದ್ದಾವೆ, ಅದನ್ನು ರಿಮೂವ್ ಅಥವಾ ಡಿಸೇಬಲ್ ಮಾಡ್ಬೋದು. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಮಾತಾಡ್ತದೆ ಇದರಲ್ಲಿ 6500 mAh ಬ್ಯಾಟ್ರಿ ಸಿಗುತ್ತೆ. 67 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ಬಾಕ್ಸ್ ಒಳಗಡೆ ಸಿಗುತ್ತೆ. ಶಿಯೋಮಿ ಪ್ರಕಾರ ಇದು 15 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಿದ್ರೆ ನಮ್ಮ ಎಸ್ಟಿಮೇಟ್ ಪ್ರಕಾರ 1.5 ದಿಂದ 2 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇದು 22.5 ವಾಟ್ಸ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇನ್ನು ಕನೆಕ್ಟಿವಿಟಿ ವಿಷಯದಲ್ಲಿ ಈ ಫೋನ್ ಸ್ಟ್ರಾಂಗ್ ಇದೆ. ಇದರಲ್ಲಿ 21 5G ಬ್ಯಾಂಡ್ ಸಿಗ್ತಾ ಇದೆ. Wi-Fi 6E ಇದೆ. ಬ್ಲೂಟೂತ್ 6.0 ಸಿಗ್ತಾ ಇದೆ. NFC ಸಪೋರ್ಟ್ ಕೂಡ ಇದೆ. ಈ ಎಲ್ಲವೂ ಸಿಗುತ್ತೆ. ಇದನ್ನ ಫ್ಯೂಚರ್ ರೆಡಿ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಮೇನ್ ಕ್ವಶನ್ ಕಡೆ ಬಂದ್ರೆ ಇದರ ಪ್ರೈಸ್ ಎಷ್ಟು? ಇದರ 12GB RAM 256GB ವೇರಿಯಂಟ್ 60,000 ರೂಪಾಯಿ ಆಗುತ್ತೆ. 12GB RAM 512GB ವೇರಿಯಂಟ್ 65,000 ರೂಪಾಯಿ ಆಗುತ್ತೆ. ಇದರ ಬ್ಯಾಂಕ್ ಆಫರ್ಸ್ ನಿಮಗೆ 5,000 ರೂಪಾಯಿ ಸಿಗ್ತಾ ಇದೆ. ನನ್ನ ಫಸ್ಟ್ ಇಂಪ್ರೆಷನ್ ಪ್ರಕಾರ ಶಿಯೋಮಿ ಪ್ರೈಸಿಂಗ್ ನಲ್ಲಿ ಕಂಟ್ರೋಲ್ ಮಾಡಿದೆ. ಯಾಕಂದ್ರೆ ಈಗ ಮಾರ್ಕೆಟ್ನಲ್ಲಿ ಫೋನ್ಸ್ನ ಪ್ರೈಸ್ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಆದರೆ ಶಿಯೋಮಿ 17 ಅಗ್ರೆಸಿವ್ ಪ್ರೈಸಿಂಗ್ನ ಮೇಂಟೈನ್ ಮಾಡಿದೆ. ಈ ಫೋನ್ ಪರ್ಫೆಕ್ಟ್ ಆಗಿದೆ. ಪ್ರೀಮಿಯಂ ಡಿಸೈನ್, ಎಕ್ಸಲೆಂಟ್ ಡಿಸ್ಪ್ಲೇ, ಟೆಲಿಫೋಟೋ ಕ್ಯಾಮ್ರಾ, ಪವರ್ಫುಲ್ ಪ್ರೊಸೆಸರ್, ಬಿಗ್ ಬ್ಯಾಟ್ರಿ ಬೇಕಾದರೆ ಶಿಯೋಮಿ 17 ಡೆಫಿನೆಟ್ಲಿ ಸ್ಟ್ರಾಂಗ್ ಆಪ್ಷನ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಕಮೆಂಟ್ನಲ್ಲಿ ಶಿಯೋಮಿ 17 ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.